ಹಾಲು ಕುಡಿಯೋಕ್ರೆ ಯಾಗಾಗ್ತಲ್ಲ. ನಿಮ್ಮ ಹೆಸರು ಹೇಳಿ? ಕುಮಾರ್ ಅಂತ. ಯಾವ ಊರು? ನಾರಾಯಣಪುರ ಹೋಬ್ಳಿ ಬಿಜಿಪುರ ಹೋಗ್ಲಿ. ಮಳವಳ್ಳಿ ತಾಲೂಕು. ಎಷ್ಟು ತಿಂಗಳು ಕರುಗಳು ಇವು? ಇದು ಒಂದು 3 ತಿಂಗಳು, ಒಂದು 4 ತಿಂಗಳು. ಎಷ್ಟು ದಿನ ಆಯ್ತು ತಂದು? ಮೊನ್ನೆ ಹಾಕಿ ಬಂದೆ. 3 ದಿನ ಆಯ್ತಾ? ಆ ಕಡೆ ಕನಕಪುರದ ಕಡೆನೇ? ಹಾಂ ಸರ್. ಇನ್ನು ಹಾಲು ಕುಡಿತಾ ಇದ್ವು, ಮತ್ತು ಈಗ ಹಾಲು ಏನು ಮಾಡ್ತೀರಾ? ಹಾಲು ಹಾಕ್ತಾ ಇದ್ದೀನಿ. ಒಂದು ಅದ್ರ ತಾಯಿ ಐತೆ, ಇದ್ರ ತಾಯಿ. ತಾಯಿ ಇದೆಯಾ? ಹಾಂ. ಒಂದು ಕರು ಮಾತ್ರ ತಾಯಿ ಇಲ್ಲ? ಒಂದು ಕರು ಮಾತ್ರ ತಾಯಿ ಇಲ್ಲ. ಯಾವ್ದು ತಾಯಿ ಇರೋದು? ಇದಕ್ಕೆ ತಾಯಿ ಐತೆ. ಹಾಂ, ಅದೇ ಇದಕ್ಕೆ ತಾಯಿ ಇಲ್ಲ. ಇದು ತಗೊಂಡು ಹೋಗುವಂತಂದ್ರೆ ನಂಗೆ ಬೇಡ ಅಂತಂದೆ. ಹಾಂ ಹಾಂ. ಹಂಗೆ ಕೊಡ್ತಾರಾ? ಎಳೆ ಕರುಗಳು ಹಂಗೆ ಕೊಡ್ತಾರಾ? ಕೊಡ್ತಾರೆ. ಹಾಂ. ಏನು ಸಾಕೊಳೋದಕ್ಕೆ ಅಥವಾ ಏನೋ ವ್ಯಾಪಾರ ಬಂದರೆ ಕೊಡ್ತೀರಾ? ಸರ್ ಸಾಕ್ತಾ ಇರ್ತೀವಿ, ವ್ಯಾಪಾರ ಬಂದರೂ ಕೊಡ್ತೀವಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 97 ಹಾಂ 91 ಹಾಂ 13 ಹಾಂ 22 ಹಾಂ 40 18 40 18 18. ಇವಾಗ ಬೂಸ ತಿಂತಾವ? ಹಾಂ, ಬೂಸೆ ಗೀಸೆ ಹಾಲು ಗಿಲು ಎಲ್ಲನೂ ಕುಡಿತು. ಹೌದಾ? ಹಸುಗಳು ಒಂದು ಜೊತೆ ಇದ್ವಲ್ಲ, ಅದ್ರಲ್ಲಿ ಒಂದು ಕೊಟ್ಬಿಟ್ರಿ, ಒಂದಿದೆ. ಅದು ಏನು ಕರ? ಅದು ಇನ್ನೊಂದು ಹೆಣ್ಗರ. ಯಾವ ಊರು ಇದ್ದದು? ಪಾಳ್ಯದ. ಹಾಂ. ಇದೇ ಫಸ್ಟ್ ಟೈಮ್ ಆಯ್ತರ ಎಳೆಗರುಗಳು ತಂದಿರೋದು ಅಥವಾ ತರ್ತಾ ಇದ್ರೆ ಯಾವ? ಹಾಂ. ಅಂದರೆ ನಮ್ದು ನಿಲ್ಲಲ್ಲ. ಈಗ ಒಂದು ಕರ ತಂದೆ ಇವ್ರು ಹಾಕೊಂಡೋದ್ರು, ಹೇಮಂತ್ ಅಂತಂದ್ರೆ ಮಲ್ಲೇಶ್ ಅವ್ರು ಹಾಕೊಂಡೋದ್ರು. ಹೌದಾ? ಹಾಂ ಹಾಂ. ಚೆನ್ನಾಗಿತ್ತು ಕರ. ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಾದು? ಇಷ್ಟೇನಾ? ಹಾಂ. ಕೂಟನೇ ಚೆನ್ನಾಗಿ ಬಂದೈತಲ್ಲ ಇವು? ಸರ್ ಈಗ ನೋಡಿದವರೆಲ್ಲ ಅವಳಿ ಜವಳಿ ಕರ ಹಾಕೊಂಡ್ಬಿಟ್ಟೆ. ಒಂದೇ ಸಾಕೊಂಬಂದಿದೆ ಅಂತ ಅವಳೆ. ಒಂದೇ ಸಾಕೊಂಬಂದಿರೋದ್ರಿಂದ ಏನು ಎರಡು ಅವಳಿ ಜವಳಿ ನೀನು ಸುಳ್ಳು ಹೇಳ್ತದೆ ಅಂತ ಬೈತಾರೆ ನಮ್ಮನೆ. ಇದಕ್ಕೆ ಕೆಬ್ರೆ ಪಕ್ಕನ ಹಾಕೊಂಡ್ಬಂದಿದ್ದು? ಹಾಂ ಸರ್, ಕೆಬ್ರೆ ಪಕ್ಕನ. ಕೆಬ್ರೆ ಅಂದರೆ ಇದು ಕೋಟಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ? ಒಂದು 30 ಕಿಲೋಮೀಟ್ರ್, ಒಂದು 20. ಓ, ಅಷ್ಟು ದೂರ ಆಗುತ್ತಾ? ಒಳಗಡೆ ಹೋಗ್ಬೇಕು. ಕಾಡ ಸ್ವಲ್ಪ ಅದು? ಹ್ಞೂ, ಕಾಡೇನು ಇನ್ನೇನು ಊರಲ್ಲಿ ತಗೊಳ್ಳಿ, ಹತ್ತಕ್ಕೊಂದು ಊರ್ತವೆ. ಅಲ್ಲಲ್ಲ, ಸುಮಾರು ಜನ ಕೇಳ್ತಾ ಇರ್ತಾರೆ ಸಾಕೋಣಕ್ಕಿಂತ ಬೇಕು ಅಂತ. ರವಿ ಪಟೇಲ್ ಫೋನ್ ಮಾಡಿದ್ರು. ಹಾಂ, ಕಳಿಗಾಗಿ ಹಂಗನ್ಬಿಟ್ಟು ಕೊಟ್ಗಿಟ್ಬಿಟ್ಟೆ ಇನ್ನೊಂದು 60 ತಿಂಗಳು ಮಾಡಿದ್ರು. ಯಾರಿಗಾರ ಆಯ್ತವೆ ಫೈನ್ ಆಗ್ತಾ ಅಂತಂದ್ರು. ಇದು ಹೆಣ್ಗರನ ಇದು? ಹಾಂ, ಹೆಣ್ಗರನಿ. ಎಷ್ಟು ತಿಂಗಳು ಸರ್? ಅದು ಇನ್ನೇನು 1 ತಿಂಗಳ ಮೇಲೆ ಆಯಿತು. 4 ದಿನ ಆಗಿತ್ತು. ಹಾಲು ಎಷ್ಟು ಬರುತ್ತೆ ಇದ್ರ ಮುಂದೆ? ಅದು ಬತ್ತೆ 1.5 ಲೀಟ್ರ್. ಇವಾಗ ಆಯ್ತಾ ನಿಮ್ಮನ್ನ? ಇವಾಗಲೂ ಆಯ್ತದೆ. ಏನು ಕೊಡೋದಿಲ್ಲ? ಹಸನ್ ಕೊಡಲ್ಲ? ಸರ್